ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಇರೋದಕ್ಕೆ ಭಯೋತ್ಪಾದನೆ ಇವತ್ತು ದೇಶದಲ್ಲಿ ಉಳಿದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಭಯೋತ್ಪಾದನೆ ಏನಾದರೂ ದೇಶದಲ್ಲಿ ಇನ್ನೂ ಹಾಗೆ ಜೀವಂತವಾಗಿದೆ ಅಂತಂದ್ರೆ ಅದು ಕಾಂಗ್ರೆಸ್ ನಿಂದಾನೆ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿರೋದು. ದೇಶದಲ್ಲಿ ಭಯೋತ್ಪಾದನೆ ಬೇರು ಇನ್ನೂ ಉಳಿದುಕೊಂಡಿದೆ. ಬೇರನ್ನ ಕಿತ್ತೊಗೆಯುವ ಕೆಲಸವನ್ನ ಬಿಜೆಪಿಯವರು ಮಾಡಿ ಎಲ್ಲಿವರೆಗೂ ಗೊಬ್ಬರ ನೀರು ಹಾಕೋರು ಇರ್ತಾರೋ ಅಲ್ಲಿವರೆಗೂ ಭಯೋತ್ಪಾದಕರು ಇದ್ದೇ ಇರ್ತಾರೆ ಅಂತ ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿರೋದು. ಭದ್ರತಾ ವೈಫಲ್ಯ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡೆಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ ಇದೆಯಾ ಇವತ್ತು? ನಿಜ, ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದ್ರೆ ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ರೆ ಅವರು ಸಾಯ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಇರೋದಕ್ಕೆ ಭಯೋತ್ಪಾದನೆ ಇವತ್ತು ದೇಶದಲ್ಲಿ ಉಳಿದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಭಯೋತ್ಪಾದನೆ ಏನಾದರೂ ದೇಶದಲ್ಲಿ ಇನ್ನೂ ಹಾಗೆ ಜೀವಂತವಾಗಿದೆ ಅಂತಂದ್ರೆ ಅದು ಕಾಂಗ್ರೆಸ್ ನಿಂದಾನೆ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿರೋದು. ದೇಶದಲ್ಲಿ ಭಯೋತ್ಪಾದನೆ ಬೇರು ಇನ್ನೂ ಉಳಿದುಕೊಂಡಿದೆ. ಬೇರನ್ನ ಕಿತ್ತೊಗೆಯುವ ಕೆಲಸವನ್ನ ಬಿಜೆಪಿಯವರು ಮಾಡಿ ಎಲ್ಲಿವರೆಗೂ ಗೊಬ್ಬರ ನೀರು ಹಾಕೋರು ಇರ್ತಾರೋ ಅಲ್ಲಿವರೆಗೂ ಭಯೋತ್ಪಾದಕರು ಇದ್ದೇ ಇರ್ತಾರೆ ಅಂತ ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿರೋದು. ಭದ್ರತಾ ವೈಫಲ್ಯ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡೆಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ ಇದೆಯಾ ಇವತ್ತು? ನಿಜ, ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದ್ರೆ ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ರೆ ಅವರು ಸಾಯ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಇರೋದಕ್ಕೆ ಭಯೋತ್ಪಾದನೆ ಇವತ್ತು ದೇಶದಲ್ಲಿ ಉಳಿದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಭಯೋತ್ಪಾದನೆ ಏನಾದರೂ ದೇಶದಲ್ಲಿ ಇನ್ನೂ ಹಾಗೆ ಜೀವಂತವಾಗಿದೆ ಅಂತಂದ್ರೆ ಅದು ಕಾಂಗ್ರೆಸ್ ನಿಂದಾನೆ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿರೋದು. ದೇಶದಲ್ಲಿ
ಭಯೋತ್ಪಾದನೆ ಬೇರು ಇನ್ನೂ ಉಳಿದುಕೊಂಡಿದೆ. ಬೇರನ್ನ ಕಿತ್ತೊಗೆಯುವ ಕೆಲಸವನ್ನ ಬಿಜೆಪಿಯವರು ಮಾಡಿ, ಎಲ್ಲಿವರೆಗೂ ಗೊಬ್ಬರ ನೀರು ಹಾಕೋರು ಇರ್ತಾರೋ ಅಲ್ಲಿವರೆಗೂ ಭಯೋತ್ಪಾದಕರು ಇದ್ದೇ ಇರ್ತಾರೆ ಅಂತ ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿರೋದು. ಭದ್ರತಾ ವೈಫಲ್ಯ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡೆಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ ಇದೆಯಾ ಇವತ್ತು? ನಿಜ, ಇನ್ನು ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದ್ರೆ ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ರೆ ಅವರು ಸಾಯ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಇರೋದಕ್ಕೆ ಭಯೋತ್ಪಾದನೆ ಇವತ್ತು ದೇಶದಲ್ಲಿ ಉಳಿದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಭಯೋತ್ಪಾದನೆ ಏನಾದರೂ ದೇಶದಲ್ಲಿ ಇನ್ನೂ ಹಾಗೆ ಜೀವಂತವಾಗಿದೆ ಅಂತಂದ್ರೆ ಅದು ಕಾಂಗ್ರೆಸ್ ನಿಂದಾನೆ ಅಂತೇಳಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿರೋದು. ದೇಶದಲ್ಲಿ ಭಯೋತ್ಪಾದನೆ ಬೇರು ಇನ್ನೂ ಉಳಿದುಕೊಂಡಿದೆ. ಬೇರನ್ನ ಕಿತ್ತೊಗೆಯುವ ಕೆಲಸವನ್ನ ಬಿಜೆಪಿಯವರು ಮಾಡಿ, ಎಲ್ಲಿವರೆಗೂ ಗೊಬ್ಬರ ನೀರು ಹಾಕೋರು ಇರ್ತಾರೋ ಅಲ್ಲಿವರೆಗೂ ಭಯೋತ್ಪಾದಕರು ಇದ್ದೇ ಇರ್ತಾರೆ ಅಂತ ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿರೋದು. ಭದ್ರತಾ ವೈಫಲ್ಯ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡೆಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ ಇದೆಯಾ ಇವತ್ತು? ನಿಜ, ಇನ್ನು ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದ್ರೆ ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ರೆ ಅವರು ಸಾಯ್ತಾರೆ.